ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನೀವು ನೋಡ್ತಾ ಇದ್ದೀರಾ ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲ್. ಯಾರೆಲ್ಲ ಕಬ್ಬು ಬೆಳೆಯುವಂಥ ರೈತರು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಬ್ಬಿಗೆ ಯಾವ ಹಂತದಲ್ಲಿ ಯೂರಿಯಾ ಗೊಬ್ಬರವನ್ನು ಕೊಡಬೇಕು, ಯಾವ ಪ್ರಮಾಣದಲ್ಲಿ ಕೊಡಬೇಕು, ಮತ್ತು ಯಾವ ಸಮಯದಲ್ಲಿ ಕೊಟ್ಟರೆ ಕಬ್ಬಿಗೆ ಆ ಒಂದು ಕೊಟ್ಟಿರುವಂಥ ಯೂರಿಯಾ ಗೊಬ್ಬರ ಉಪಯೋಗ ಆಗುತ್ತಾ, ಮತ್ತು ಕಬ್ಬಿನಲ್ಲಿ ಉತ್ತಮವಾಗಿ ಇಳುವರಿ ಬರಬೇಕಪ್ಪ ಅಂತಂದ್ರೆ ಯೂರಿಯಾ ಗೊಬ್ಬರ ಮಹತ್ವ ಏನೈತಿ. ಮತ್ತು ನೀವು ಕೆಲವೊಬ್ರು ರೈತ ಬಂದವರು ಏನು ಮಾಡ್ತಾರಪ್ಪ ಅಂತಂದ್ರೆ ಕಬ್ಬು ನಾಟಿ ಮಾಡಿ 8-9 ತಿಂಗಳಾಗಿರ್ತೈತಿ, ಅಂದ್ರೆ 10, 12, 15 ಗಣಿಕೆ ಆಗಿರ್ತಾವೆ. ಆ ಒಂದು ಸಂದರ್ಭದಾಗ ಯೂರಿಯಾ ಗೊಬ್ಬರ ಯೂಸ್ ಮಾಡ್ತಾರೆ. ಆ ಒಂದು ಸಂದರ್ಭದಾಗ ಯೂರಿಯಾ ಗೊಬ್ಬರ ಯೂಸ್ ಮಾಡೋದ್ರಿಂದ ಕಬ್ಬಿನೊಳಗೆ ತೂಕ ಬರಲ್ಲ, ಅಂದ್ರೆ ಕಬ್ಬಿನ ರಿಕವರಿ ಬರಲ್ಲ, ಅಂದ್ರೆ ಸಕ್ಕರೆ ಅಂಶ ಅಷ್ಟೊಂದು ಗಟ್ಟಿಯಾಗಿ ಬರಲ್ಲ. ಅದರಿಂದ ಕಬ್ಬಿನಲ್ಲಿ ತುಂಬಾ ಜನ ರೈತ ಬಾಂಧವರಿಗೆ ಇಳುವರಿ ಬರಲ್ಲ, ಇಳುವರಿ ಸಮಸ್ಯೆ ಆಗ್ತೈತಿ. ಸೊ ಕಬ್ಬಿಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಬ್ಬಿನ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಹೋಗ್ತೀನಿ. ಅಂದ್ರೆ ಯೂರಿಯಾ ಗೊಬ್ಬರ ಯಾವ ಹಂತದಾಗ ಕೊಡಬೇಕು, ಯಾವ ಪ್ರಮಾಣದಾಗ ಕೊಡಬೇಕು, ಯೂರಿಯಾ ಗೊಬ್ಬರ ಕೊಡೋದ್ರಿಂದ ಕಬ್ಬಿನ ಬೆಳವಣಿಗೆಯಲ್ಲಿ ಏನೆಲ್ಲ ಬದಲಾವಣೆ ಆಗ್ತೈತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದರಿಂದ ವಿಡಿಯೋ ನೋಡ್ತಿರುವಂಥ ಎಲ್ಲ ರೈತ ಬಾಂಧವರು ದಯವಿಟ್ಟು ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ. ಮುಂದೆ ಬರುವಂಥ ಯಾವುದೇ ಕಬ್ಬಿನ ಬಗ್ಗೆ ಮಾಹಿತಿ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದರಿಂದ ಪ್ರತಿಯೊಬ್ಬರು ರೈತ ಬಾಂಧವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ನೋಡಿದ ಮೇಲೆ ಒಂದು 4 ಜನಕ್ಕೆ ರೈತ ಬಾಂಧವರಿಗೆ ಶೇರ್ ಮಾಡಿರಿ, ಭಾಳ ಅಂದ್ರೆ ಭಾಳ ಉಪಯೋಗ ಆಗ್ತದೆ. ಫಸ್ಟ್ ಬಂದ್ಬಿಟ್ಟು ಯೂರಿಯಾ ಗೊಬ್ಬರ ಅಂದ್ರೆ ಏನಪ್ಪಾ ಅಂತಂದ್ರೆ ನೈಟ್ರೋಜನ್, ಅಂದ್ರೆ ಸಾರಜನಕ ಅಂತ ಕರಿತೀವಿ. ಅಂದ್ರೆ ಸಾರಜನಕ ಈ ಒಂದು ಬೆಳೆಗಳಿಗೆ ಎಷ್ಟು ಮುಖ್ಯಪ್ಪ ಅಂತಂದ್ರೆ ಈ ಒಂದು ಯೂರಿಯಾ ಗೊಬ್ಬರ ಯಾವುದೇ ಬೆಳೆ ಆಗಲಿ, ಬೆಳೆಗೆ ನಾವು ಯೂರಿಯಾ ಗೊಬ್ಬರ ಕೊಡುವುದರಿಂದ ಆ ಒಂದು ಬೆಳೆ ಅಂದ್ರೆ ಸ್ಪೀಡಾಗಿ ಬೆಳಿತೈತೆ, ಅಂದ್ರೆ ಅತಿ ವೇಗದಾಗ ಬೆಳೆಯಕ ಶಕ್ತಿ ಕೊಡ್ತೈತಿ. ಮತ್ತು ಬರುವಂಥ ಬೆಳೆಗಳು ಸಿಕ್ಕಾಪಟ್ಟೆ ಪೋರ್ಸ್ ಬರ್ತಾವೆ, ಮತ್ತು ಎಲೆಗಳು ಕೂಡ ಹಚ್ಚ ಹಸಿರಾಗಿ ಬರ್ತಾವೆ. ಈಗ ಮೇನ್ ಯೂರಿಯಾ ಗೊಬ್ಬರ ಈ ಒಂದು ನಾವಿವಾಗ ಕಬ್ಬಿನ ಬೆಳೆ ಬಗ್ಗೆ ಮಾತಾಡ್ತೀವಿ. ಕಬ್ಬಿನ ಬೆಳೆಗೆ ನಾವು 3 ಹಂತದಾಗ ಯೂರಿಯಾ ಗೊಬ್ಬರ ಕೊಟ್ಟರೆ ಭಾಳ ಅಂದ್ರೆ ಭಾಳ ಉಪಯೋಗ ಆಗ್ತೈತಿ. ಇವಾಗ ನೀವೇನು ನೋಡಕತ್ತಿರಲ್ಲ, ಇದು ಬರೋಬ್ಬರಿ 2 ತಿಂಗಳ ಮೇಲೆ 12 ದಿನ ಆಗ್ತಾ ಬಂತು, ಅಂದ್ರೆ ಬರೋಬ್ಬರಿ 72 ದಿನ ಕಬ್ಬು ಐತಿದು. ಇದು ನೀವು ನೋಡಿದ್ರೆ ನೀವು ಗಾಬರಿ ಆಗ್ತೀರಿ. ಕೆಲವೊಬ್ರು 4 ತಿಂಗಳು 3 ತಿಂಗಳು ಕಬ್ಬ ಅಂತ ಅನ್ಕೋಬಹುದು, ಬಟ್ ಇದು ಅಲ್ಲ, 2 ತಿಂಗಳ ಮೇಲೆ 12 ದಿನ ಆಗ್ತಾ ಬಂತು. ಅಂದ್ರೆ ಬರೋಬ್ಬರಿ ಇವತ್ತಿಗೆ 72 ದಿನ ಆಗ್ತಾ ಬಂತು. ಜೂನ್ 14 ಮತ್ತು 15ನೇ ತಾರೀಕು ಈ ಒಂದು ಎಕರೆ ಕಬ್ಬು ನಾಟಿ ಮಾಡಿವಿ ನಾವು. ಇವತ್ತು ನೋಡ್ಬೋದು ಆಲ್ರೆಡಿ ಆಗಸ್ಟ್ 26ನೇ ತಾರೀಕು ಇರೋದ್ರಿಂದ ಇವತ್ತಿಗೆ ಬರೋಬ್ಬರಿ 72 ದಿನ ಆಗ್ತಾ ಬಂತು. 72 ದಿನದೊಳಗೆ ಮರಿಗಳ ಸಂಖ್ಯೆ ನೋಡ್ಬೋದು ನೀವು ಎಷ್ಟೈತೆ ಅಂತೇಳಿ. ಒಂದೊಂದು ಕಬ್ಬಿನ ಗದಿ ಒಳಗ ಬರೋಬ್ಬರಿ 14, 15, 16, 20 ಮರಿಗಳ ಸಂಖ್ಯೆ ಐತಿ. ಮತ್ತೆ ಇಲ್ಲಿ ನೋಡ್ಬೋದು ಕಡಿಮೆ ಅಂದ್ರೂ 9, 10 ಐತಿ ಇದ್ರಾಗ. ಈ ಗದಿ ಒಳಗ ಸುಮ್ಮನೆ ಎನಸ್ ತೋರಿಸ್ತು ನೋಡಿ ನಿಮ್ಗೆ. 1, 2, 3, 4, 5, 6, 7, 8, 9, 10, 11, ಇದೊಂದು ಸಣ್ಣದೊಂದು 12 ನೋಡ್ಬೋದು. ಸುಮ್ಮನೆ ನಾರ್ಮಲ್ ಅಂದ್ರೂ 12, 13 ಅಂದ್ರೆ ಕಬ್ಬಿನ ಮರಿಗಳ ಸಂಖ್ಯೆ ಐತಿ. ಇಂಥ ಗದಿ ಒಳಗಂತೂ ನೀವು ನೋಡ್ಕೊಂಡ್ಬಿಟ್ರಪ್ಪ ಅಂತಂದ್ರೆ ಇದ್ರಾಗ ಒಂದು 20, 25 ಮರಿಗಳ ಸಂಖ್ಯೆ ಐತಿ. ನೀವು ನೋಡ್ಕೋಬಹುದು ಎಷ್ಟೊಂದು ದಟ್ಟವಾಗಿ ಕಬ್ಬು ಬೆಳೆದೈತೆ ಅಂತೇಳಿ. ಫಸ್ಟ್ ಬಂದ್ಬಿಟ್ಟು ಕಬ್ಬು ನಾಟಿ ಮಾಡುತ್ತಿರುವಂಥ ರೈತ ಬಾಂಧವರು ಕಬ್ಬಿಗೆ 3 ಹಂತದಾಗ ಯೂರಿಯಾ ಗೊಬ್ಬರ ಕೊಡ್ರಿ. ಯಾವ ಸಮಯದಾಗಪ್ಪ ಅಂತಂದ್ರೆ ಕಬ್ಬಿಗೆ ಯೂರಿಯಾ ಗೊಬ್ಬರ ನೀವು ಏನಿವಾಗ ಕಬ್ಬು ನಾಟಿ ಮಾಡ್ತಿರಲ್ಲ, ಕಬ್ಬು ನಾಟಿ ಮಾಡೋ ಸಮಯದಲ್ಲಿ 1 ಎಕರೆಗೆ ಅರ್ಧ ಚೀಲ ಯೂರಿಯಾ ಗೊಬ್ಬರ ಉಪಯೋಗ ಮಾಡ್ಕೋರಿ. ಅದ್ರೊಳಗೆ ನೀವು DAP ಹಾಕೋರಿ ಆ ಒಂದು ಸಂದರ್ಭದಾಗ. ಯಾಕಪ್ಪ ಅಂತಂದ್ರೆ ಕಬ್ಬು ನಾಟಿ ಮಾಡುವ ಸಂದರ್ಭದಲ್ಲಿ DAP ಭಾಳ ಅಂದ್ರೆ ಭಾಳ ಮುಖ್ಯ ಆಗ್ತೈತಿ. ಯಾಕಪ್ಪ ಅಂತಂದ್ರೆ DAP ಒಳಗೆ ಅತಿ ಹೆಚ್ಚಾಗಿ ಸಾರಜನಕ ಮತ್ತು ರಂಜಕ ಇರೋದ್ರಿಂದ ಕಬ್ಬಿನ ಬೇರುಗಳ ಸಂಖ್ಯೆ ಅಂದ್ರೆ ಬಲವಾಗಿ ಬೇರುಗಳು ಸ್ಟ್ರಾಂಗ್ ಆಗಿ ಬರ್ಬೇಕಪ್ಪ ಅಂತಂದ್ರೆ DAP ಭಾಳ ಮುಖ್ಯ ಐತೈತಿ. ಆ ಒಂದು ಸಮಯದಾಗ ಯೂರಿಯಾ ಗೊಬ್ಬರ ಕಬ್ಬು ನಾಟಿ ಮಾಡೋ ಸಂದರ್ಭದಾಗ ಸ್ವಲ್ಪ ಪ್ರಮಾಣದಲ್ಲಿ ಯೂರಿಯಾ ಗೊಬ್ಬರ ಬಳಸ್ರಿ. ಕಬ್ಬು ನಾಟಿ ಮಾಡಿದ್ಮೇಲೆ 15ರಿಂದ 20 ದಿನಕ್ಕೆ ಏನು ಕಬ್ಬಿನ ಮರಿಗಳ ಸಂಖ್ಯೆ ಬರ್ತಿರ್ತಾವಲ್ಲ, ಅಂದ್ರೆ ಎಲ್ಲ ಕಬ್ಬು ನಾಟಿರ್ತಾವು, ಕಬ್ಬಿನ ಬಾಜು ಆ ಕಡೆ ಈ ಕಡೆ ಮರಿಗಳ ಸಂಖ್ಯೆ ಬರಾಕ್ತಿರ್ತಾವ. ಅಂದ್ರೆ ಒಂದೊಂದು ಕಬ್ಬಿನ ಅಕ್ಕಪಕ್ಕ 2, 3 ಮರಿಗಳ ಸಂಖ್ಯೆ ಬರ್ತಿರ್ತಾವ. ಯಾವಾಗ 20ರಿಂದ 25, 30 ದಿನದಾಗ. ಆ ಒಂದು ಸಮಯದಾಗ ಕಬ್ಬಿನೊಳಗೆ ಕಸ ಕೂಡ ಬಂದಿರ್ತೈತಿ, ಅಂದ್ರೆ ಕಳೆ ಬಂದಿರ್ತೈತಿ. ಆ ಒಂದು ಸಂದರ್ಭದಾಗ ಏನು ಮಾಡ್ರಿ, ಕಬ್ಬಿನಲ್ಲಿ ಕಸವನ್ನ ತೆಗೀರಿ. ತೆಗೆದ ಆಮೇಲೆ ಯೂರಿಯಾ ಗೊಬ್ಬರವನ್ನು ಹಾಕಿ ಆಮೇಲೆ ನೀರು ಬಿಡ್ರಿ. ನೀವು ಕಂಪ್ಲೀಟ್ ಕಬ್ಬಿನ ಒಂದು ಗ್ರೋತ್ ಚೇಂಜ್ ಆಗಿಬಿಡ್ತದೆ. ಅಂದ್ರೆ ಕಬ್ಬು ಹೆವಿ ಸ್ಪೀಡ್ ಆಗ್ತೈತಿ. ಮತ್ತು ಕಬ್ಬಿನಲ್ಲಿ ಎಲೆಗಳು ಕೂಡ ಹಚ್ಚ ಹಸಿರಾಗ್ತಾವೆ, ಮತ್ತು ಎಲೆಗಳು ಕೂಡ ಅಗಲ ಆಗ್ತಾವೆ. ಕಬ್ಬು ನಾಟಿ ಮಾಡುವ ಸಮಯದಲ್ಲಿ ಸ್ವಲ್ಪ ಬಳಸ್ರಿ, ಅರ್ಧ ಚೀಲ ಬಳಸ್ರಿ ಎಕರೆಕ. ಆಮೇಲೆ ಕಬ್ಬು ನಾಟಿ ಮಾಡಿದ 20ರಿಂದ 25 ದಿನಕ್ಕೆ ಅವಾಗಲೂ ಕೂಡ 1 ಎಕರೆಗೆ ನೀವು ಅರ್ಧ ಚೀಲ ಹಾಕೋಬಹುದು ಅಥವಾ 1 ಚೀಲ ಯೂರಿಯಾ ಗೊಬ್ಬರ ಹಾಕೋರಿ. ಅದ್ರೊಳಗೆ ಏನು ಮಿಕ್ಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಯೂರಿಯಾ ಗೊಬ್ಬರ ಒಳಗೆ ಮಿಕ್ಸ್ ಮಾಡ್ಬೇಕಂದ್ರೆ ಕೂಡ ನಿಮ್ಗೆ ಒಳ್ಳೆ ಇನ್ನೂ ಉತ್ತಮವಾಗಿ ಇಳುವರಿ ಬರಬೇಕು, ಒಳ್ಳೆ ಬೆಳವಣಿಗೆ ಬರ್ಬೇಕಪ್ಪ ಅಂತಂದ್ರೆ ಏನು ನೀವು ಕಬ್ಬು ನಾಟಿ ಮಾಡಿದ್ಮೇಲೆ 20ರಿಂದ 25ರಿಂದ 30 ದಿನಕ್ಕೆ ಏನು ಗೊಬ್ಬರ ಹಾಕ್ತಿರಲ್ಲ, ಆ ಒಂದು ಸಮಯದಲ್ಲಿ 1 ಎಕರೆಗೆ 1 ಚೀಲ ಯೂರಿಯಾ ಗೊಬ್ಬರ ತಗೋರಿ. ಅದ್ರೊಳಗೆ ಹ್ಯೂಮಿಕ್ ಆಸಿಡ್ 1 kg ತಗೋರಿ. ಆಮೇಲೆ ನೀವು 19, 19, 19 2 kg ಹಾಕೋರಿ. ಇಷ್ಟು ಹಾಕೊಂಡು ನೀವು ಸಾಲ ಒಳಗೆ ಒಗದ ನೀರು ಬಿಟ್ರಪ್ಪ ಅಂತ ಅನ್ಕೋರಿ,
ಕಬ್ಬಿನೊಳಗೆ ಕಂಪ್ಲೀಟ್ ನಿಮ್ದು ಗ್ರೋತ ಚೇಂಜ್ ಆಗ್ತೈತಿ. ಆಮೇಲೆ 3ನೇ ಹಂತದ ಯೂರಿಯಾ ಗೊಬ್ಬರ ಯಾವಾಗ ಉಗಿಬೇಕಪ್ಪ ಅಂತಂದ್ರೆ ಕಬ್ಬು ನಾಟಿ ಮಾಡಿದ 2ರಿಂದ 2.5 ತಿಂಗಳಿಗೆ. ಅಂದ್ರೆ ನೀವೇನು ನೋಡಕತ್ತಿರಲ್ಲ, ಈ ಒಂದು ಪ್ಲಾಟಿಗೆ ಬರೋಬ್ಬರಿ ಈಗ 2 ತಿಂಗಳ ಮೇಲೆ 12 ದಿನ ಆಯ್ತು. ಅಂದ್ರೆ ಈಗ ಯೂರಿಯಾ ಒಗಿಯುವಂಥ ಸಮಯ. ನಾವು ಇನ್ನೂ ಒಂದು 4 ದಿನ ಬಿಟ್ಟರೆ ನೀರು ಕೊಡಬೇಕು. ಆ ಒಂದು ಕೊಡೋ ನೀರು ಕಬ್ಬಿಗೆ ನಾವು ಏನು ನೀರು ಬಿಡ್ತೀವಲ್ಲ, ಆ ಒಂದು ಸಮಯದಾಗ ನಾವು ಯೂರಿಯಾ ಗೊಬ್ಬರ ಹೋಗೋದು ನಾವು ನೀರು ಬಿಡ್ತೀವಿ. ಈ ಒಂದು ಹಂತದಾಗ ನೀವೇನು ನೋಡತ್ತಿರಲ್ಲ, ಈ ಒಂದು ಹಂತದಾಗ ನೀವು 1 ಎಕರೆಗೆ 1 ಚೀಲ ಯೂರಿಯಾ ಗೊಬ್ಬರ, ಮತ್ತೊಂದು kg ಹ್ಯೂಮಿಕ್ ಆ್ಯಸಿಡ್, ಒಂದು 2 kg 19-19 ಹಾಕೊಂಡು 3ನೇ ಡೋಸ್ ಯೂರಿಯಾ ಗೊಬ್ಬರ ಒಗದ್ರಪ್ಪ ಅಂತಂದ್ರೆ ಕಬ್ಬಿನೊಳಗೆ ಎಷ್ಟು ಗ್ರೋತ್ ಬರ್ತೈತಿಪ್ಪ ಅಂತಂದ್ರೆ ಹೆವಿ ಅಂದ್ರೆ ಹೆವಿ ಗ್ರೋತ್ ಬರ್ತೈತಿ. ಮತ್ತು ನೀವು ಈ ಹ್ಯೂಮಿಕ್ ಆ್ಯಸಿಡ್ ಕಂಪಲ್ಸರಿ ಯೂಸ್ ಮಾಡಿರಿ. ಮಿನಿಮಮ್ ಕಬ್ಬು ನಾಟಿ ಮಾಡಿರಪ್ಪ ಅಂತಂದ್ರೆ ಒಂದು 2 ಸರಿ ಆದರೂ ಕಬ್ಬಿನಲ್ಲಿ ಹ್ಯೂಮಿಕ್ ಆ್ಯಸಿಡ್ ಬೇಕೇ ಬೇಕು. ಯಾಕಪ್ಪ ಅಂತಂದ್ರೆ ಹ್ಯೂಮಿಕ್ ಆ್ಯಸಿಡ್ ಯೂಸ್ ಮಾಡೋದ್ರಿಂದ ಬಿಳಿ ಬೇರುಗಳ ಸಂಖ್ಯೆ ಜಾಸ್ತಿ ಆಗ್ತೈತಿ. ಅಲ್ಲಿ ಕಬ್ಬಿಗೆ ಮೇನ್ ಬೇಕಾಗಿರೋದು ಬೇರುಗಳು ಎಷ್ಟು ಸ್ಟ್ರಾಂಗ್ ಆಗ್ತಾವ್ರಲ್ಲ ಅಷ್ಟು ಮೇಲ್ಗಡೆ ಉತ್ತಮವಾಗಿರುವಂಥ ಒಂದು ಬೆಳವಣಿಗೆ ಬರ್ತೈತಿ ಕಬ್ಬಿನಲ್ಲಿ. ಮತ್ತು ಅದ್ರ ಜೊತೆಗೆ ನೀವು 19-19-19 ಏನು ಐಸೋಲ್ ಅಂತ ಕರಿತೀವಲ್ಲ ಅದನ್ನು ಯೂಸ್ ಮಾಡೋದ್ರಿಂದ ಕಬ್ಬಿನೊಳಗೆ ಹೆವಿ ಪೋರ್ಸ್ ಬರ್ತೈತಿ. ಅಂದ್ರೆ ಬೆಳವಣಿಗೆ ಭಾಳ ಅಂದ್ರೆ ಭಾಳ ಸ್ಪೀಡ್ ಆಗ್ತೈತಿ. ಅಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಯೂರಿಯಾ ಗೊಬ್ಬರ ಬಳಸಬೇಕು. ಇಷ್ಟೇನು ಬಳಸ್ತಿರಲ್ಲ, ಲಾಸ್ಟ್ ನೀವು ಇನ್ನೊಂದು ಹಂತ ಬಳಸ್ತಿರಪ್ಪ ಅಂತಂದ್ರೆ ನೀವು ಕಬ್ಬಿಗೆ ಏನು ಸಾಲು ಬಿಡ್ತಿರ್ತಿರಲ್ಲ, ಅಂದ್ರೆ ಕಬ್ಬು ನಾಟಿ ಮಾಡಿ 4 ತಿಂಗಳು 5 ತಿಂಗಳಿಗೆ ಏನು ಕಬ್ಬಿನಲ್ಲಿ ಏನು ಕಬ್ಬಿನ ಬಡ್ಡಿಗೆ ಏನು ಮಣ್ಣು ಬೋಧೇರಿಸ್ತಿರ್ತಿರಲ್ಲ, ಆ ಒಂದು ಸಮಯದಾಗೂ ನೀವು 1 ಎಕರೆಗೆ 1 ಚೀಲ ಯೂರಿಯಾ ಗೊಬ್ಬರ ಕೊಟ್ಟರೆ ನಡಿತೈತಿ. ಅವಾಗಲೂ ಕೊಡುವಂಥ ಅವಶ್ಯಕತೆ ಇರಲ್ಲ. ಯಾಕಪ್ಪ ಅಂತಂದ್ರೆ ಕಬ್ಬಿನೊಳಗೆ ಗಣಿಕೆ ಸ್ಟಾರ್ಟ್ ಆಗಿರ್ತಾವೆ. ನೀವು ಯೂರಿಯಾ ಗೊಬ್ಬರ ಯಾವಾಗ ಸ್ಟಾಪ್ ಮಾಡ್ಬೇಕಪ್ಪ ಅಂತಂದ್ರೆ ಕಬ್ಬಿನೊಳಗೆ ಏನು 4-5 ಗಣಿಕೆ ಕಾಣಿಸ್ತಾವಲ್ಲ ಆ ಒಂದು ಸಂದರ್ಭದಾಗ ಕಂಪ್ಲೀಟ್ ಕಬ್ಬಿನಲ್ಲಿ ಯೂರಿಯಾ ಗೊಬ್ಬರ ಸ್ಟಾಪ್ ಮಾಡ್ಕೊರಿ. ಯಾಕಪ್ಪ ಅಂತಂದ್ರೆ ಗಣಿಕೆ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ನೀವು ಅಲ್ಲಿ ಪೊಟ್ಯಾಶ್ ಅಂಶ ಭಾಳ ಬೇಕು. ಆ ಒಂದು ಸಂದರ್ಭದಿಂದ ನೀವು ಪೊಟ್ಯಾಶ್ ಗೊಬ್ಬರವನ್ನು ಬಳಸಕ್ಕೆ ಟ್ರೈ ಮಾಡಿರಿ. ಅದಕ್ಕಿಂತ ಮುಂಚೆ ನೀವು 5 ಗಣಿಕೆ 6 ಗಣಿಕೆವರೆಗೂ ಲಾಸ್ಟ್ ಯೂರಿಯಾ ಗೊಬ್ಬರ ಬಳಸ್ರಿ. ಆಮೇಲೆ ನೀವು 8-10 ಗಣಿಕೆ ಆಗಿರ್ತಾವಲ್ಲ ಆ ಒಂದು ಸಂದರ್ಭದಾಗ ದಯವಿಟ್ಟು ಯಾರು ರೈತ ಬಂದರೂ ಯೂರಿಯಾ ಗೊಬ್ಬರ ಹಾಕಕ್ಕೆ ಹೋಗಬೇಡ್ರಿ. ಅವಾಗ ನೀವು ಯೂರಿಯಾ ಗೊಬ್ಬರ ಹಾಕಕತ್ತಿರಪ್ಪ ಅಂತಂದ್ರೆ ಕಬ್ಬು ಸ್ಪೀಡ್ ಬೆಳಿತೈತಿ, ಗಣಿಕೆ ಅಂತೂ ರಗಡ್ ಆಗ್ತಾವೆ, ಬಟ್ ತೂಕ ಬರಲ್ಲ. ನಿಮ್ಗೆ ತೂಕ ಬರ್ಬೇಕಪ್ಪ ಅಂತಂದ್ರೆ ಆ ಒಂದು ಸಂದರ್ಭದಾಗ ಪೊಟ್ಯಾಶ್ ಗೊಬ್ಬರ ಯೂಸ್ ಮಾಡಿರಿ. ಪೊಟ್ಯಾಶ್ದಾಗ ಅತಿ ಹೆಚ್ಚಾಗಿ ಪೊಟ್ಯಾಶ್ ಏನು ಮಾಡ್ತೈತಿಪ್ಪ ಅಂತಂದ್ರೆ ಕಬ್ಬ ದಪ್ಪ ಮಾಡ್ತೈತಿ, ಮತ್ತು ಗಣಿಕೆ ಸೈಜ್ ಉದ್ದ ಕೂಡ ಮಾಡ್ತೈತಿ, ಮತ್ತು ಸಕ್ಕರೆ ಅಂಶ ಜಾಸ್ತಿ ಮಾಡ್ತೈತಿ. ಅದರಿಂದ ಕಬ್ಬಿನ ತೂಕ ಬರ್ತೈತಿ. ಇಳುವರಿದಾಗೂ ಭಾಳ ಅಂದ್ರೆ ಭಾಳ ಇಳುವರಿ ಪರಕ್ ಆಗ್ತೈತಿ. ಅಂದ್ರೆ ಹೆಚ್ಚು ಇಳುವರಿ ಬರಕ್ಕೆ ಪೊಟ್ಯಾಶ್ ಗೊಬ್ಬರ ಭಾಳ ಅಂದ್ರೆ ಭಾಳ ಸಹಾಯ ಮಾಡ್ತೈತಿ. ಆದ್ರಿಂದ ರೈತ ಬಾಂಧವರು ಸ್ಟಾರ್ಟಿಂಗ್ ಯೂರಿಯಾ ಗೊಬ್ಬರ ಯಾರೆಲ್ಲ ಪದೇ ಪದೇ ಯೂರಿಯಾ ಗೊಬ್ಬರ ಬಳಸ್ತೀರಿ, ಸೊ ಯಾರು ಜಾಸ್ತಿ ಬಳಸಕ್ಕೆ ಹೋಗ್ಬೇಡ್ರಿ. ನೀವು ಹಂತದಾಗ ಬಳಸ್ರಿ. ಅಂದ್ರೆ ಕಬ್ಬು ನಾಟಿ ಮಾಡುವಾಗೊಮ್ಮೆ, ಕಬ್ಬು ನಾಟಿ ಮಾಡಿದ 25ರಿಂದ 30 ದಿನದಾಗೊಮ್ಮೆ, ಆಮೇಲೆ 55ರಿಂದ 60 ದಿನಕ್ಕೊಮ್ಮೆ ಬಳಸ್ರಿ. ಆಮೇಲೆ ನೀವು ಯಾವಾಗ ಕಬ್ಬಿನಲ್ಲಿ ಸಾಲು ಬೋಧ್ ಏರಿಸ್ತಿರ್ತಿರಲ್ಲ ಆ ಒಂದು ಸಮಯದಾಗ ಒಂದ್ಸರಿ ಬಳಸ್ಕೊಂಡ್ಬಿಡ್ರಿ. ಇಷ್ಟು ಮಾಡಿದ್ರೆ ಸಾಕು. ಯೂರಿಯಾ ಗೊಬ್ಬರ ಜಾಸ್ತಿ ಬಳಸಕ್ಕೆ ಹೋಗ್ಬೇಡ್ರಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಏನು ನೀವು 2ನೇ ಡೋಸ್ ಒಗಿತಿರ್ತಿರಲ್ಲ 25ರಿಂದ 30 ದಿನದಾಗ, ಆ ಒಂದು ಸಮಯದಾಗ ಹ್ಯೂಮಿಕ್ ಆ್ಯಸಿಡ್ ಅಂದ್ರೆ ಭಾಳ ಅವಶ್ಯಕತೆ ಇರ್ತೈತಿ. ಸೊ ಹ್ಯೂಮಿಕ್ ಆ್ಯಸಿಡ್ ಅಂತೂ ಕೊಡಲೇಬೇಕು ಎಲ್ಲ ರೈತ ಬಂದರು. ಹ್ಯೂಮಿಕ್ ಆ್ಯಸಿಡ್ ಇದರಿಂದ ಭಾಳ ಕಬ್ಬಿನಲ್ಲಿ ಇಳುವರಿದಾಗ ಫರಕ್ ಆಗ್ತೈತಿ, ಮತ್ತು ಮರಿಗಳ ಸಂಖ್ಯೆ ಕೂಡ ಜಾಸ್ತಿ ಬರ್ತಾವೆ. ಯಾಕಂತಂದ್ರೆ ಬೇರುಗಳು ಸ್ಟ್ರಾಂಗ್ ಆಗಿರೋದ್ರಿಂದ ಕಬ್ಬಿನಲ್ಲಿ ಅತಿ ಹೆಚ್ಚಾಗಿ ಒಂದು ಉನ್ನತವಾಗಿರುವಂಥ ಒಂದು ಪೋಷಕಾಂಶ ಸಿಕ್ಕಾಗ ಬೇರುಗಳ ಸಂಖ್ಯೆ ಜಾಸ್ತಿ ಆಯ್ತಪ್ಪ ಅಂತಂದ್ರೆ ಬೆಳೆಗಳಿಗೆ ಜಾಸ್ತಿ ಪೋಷಕಾಂಶಗಳನ್ನ ಹೀರ್ಕೊಂಡು ಒಂದು ಉತ್ತಮ ಬೆಳವಣಿಗೆ ಬರಕ್ಕೆ ಭಾಳ ಅಂದ್ರೆ ಭಾಳ ಹ್ಯೂಮಿಕ್ ಆ್ಯಸಿಡ್ ಸಹಾಯ ಮಾಡ್ತೈತೆ. ಆದ್ರಿಂದ ಎಲ್ಲ ರೈತ ಬಾಂಧವರು ಒಂದು 2 ಹಂತದಾಗಾದರೂ ಹ್ಯೂಮಿಕ್ ಆ್ಯಸಿಡ್ ಬಳಸ್ಕೋರಿ. ನಾ ಏನು ಅವಾಗಲೇ ಹೇಳಿದ್ನಲ್ಲ ಆ ರೀತಿ ನೀವು ಗೊಬ್ಬರಗಳನ್ನ ಹಂತವಾಗಿ ಕೊಟ್ರೆ ಕಬ್ಬಿನೊಳಗೆ ಒಂದು ಒಳ್ಳೆ ಇಳುವರಿ ತೆಗಿಬೋದು. ನೀವೇನು ನೋಡಕತ್ತಿರಲ್ಲ, ಇದು ಆಲ್ರೆಡಿ 2 ತಿಂಗಳ ಮೇಲೆ ಒಂದು 10-12 ದಿನ ಆಯಿತು. ಇಷ್ಟೇನು ನೀವು ನೋಡಕತ್ತಿರಲ್ಲ, ಈಗ ಮರಿಗಳ ಸಂಖ್ಯೆ ಕೂಡ 12, 13, 14 ಮರಿಗಳ ಸಂಖ್ಯೆ ಬಂದವು. ಇಷ್ಟ ಮರಿಗಳ ಸಂಖ್ಯೆ ಇವೆಲ್ಲ ಏನು ಕಬ್ಬು ಆಗ್ತಾವಲ್ಲ, ಈಗ 12, 13 ಮರಿಗಳ ಸಂಖ್ಯೆ ಇಷ್ಟ ನಾವು ಈಗ ಕಾದ್ಕೊಂಡ್ರು ಕೂಡ ಈ 1 ಎಕರೆ ಪ್ಲಾಟ್ ಆರಾಮಾಗಿ ನಾವು 80ಕ್ಕಿಂತ ಜಾಸ್ತಿ ಟನ್ ಇಳುವರಿ ತೆಗಿಬೋದು, ಆರಾಮಾಗಿ ತೆಗಿಬೋದು, ಏನು ಪ್ರಾಬ್ಲಮೇ ಇಲ್ಲ. ಯಾಕಂತಂದ್ರೆ ಆ ಒಂದು ನಿಟ್ಟಿನಾಗ ಕಬ್ಬಿನಲ್ಲಿ ಸಂಖ್ಯಾಶಾಸ್ತ್ರ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ನಾನು ಮೊನ್ನೆ ಒಂದು ವಿಡಿಯೋ ಮಾಡೀನಿ, ಕಬ್ಬಿನಲ್ಲಿ ಸಂಖ್ಯಾಶಾಸ್ತ್ರ ಅಂತೇಳಿ. ಆ ಒಂದು ವಿಡಿಯೋ ಇನ್ನೂ ಯಾರೆಲ್ಲ ರೈತ ಬಾಂಧವರು ನೋಡ್ಕೊಂಡಿಲ್ಲ, ಸೊ ಆ ಒಂದು ವಿಡಿಯೋ ನೋಡ್ಕೋರಿ. ಆ ಒಂದು ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗ್ತೈತಿ ಯಾವ ರೀತಿ ರೈತ ಬಾಂಧವರು 1 ಎಕರೆಗೆ 100 ಟನ್ ಆರಾಮಾಗಿ ತೆಗಿಬೋದು ಅಂತೇಳಿ. ಅದರಲ್ಲಿ ಪ್ರತಿಯೊಂದು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ನೋಡಿದ್ರೆ ರೈತ ಬಂದವರಿಗೆ ಭಾಳ ಅಂದ್ರೆ ಭಾಳ ಉಪಯೋಗ ಆಗ್ತೈತಿ. ಅದಕ್ಕೋಸ್ಕರ ನಾವು ಪ್ರತಿದಿನ ವಿಡಿಯೋ ಹಾಕ್ತಾ ಇರ್ತೀವಿ ರೈತ ಮಿತ್ರ ನಂಬರ್ 1 ಯೂಟ್ಯೂಬಲ್ಲಿ. ಸೊ ಡೈಲಿ ನೀವು ಯಾವಾಗ ಫ್ರೀ ಇರ್ತೀರ, ಸಂಜೆ ಸಮಯದಲ್ಲಿ ನೀವು ಯಾವಾಗ ಬೇಸರಾಗಿ ಖಾಲಿ ಕೂತಿರ್ತಿರಲ್ಲ, ಒಂದು 5ರಿಂದ 10 ನಿಮಿಷ ನಮ್ಮ ಒಂದು ವಿಡಿಯೋ ನೋಡ್ಕೊತ ಬರ್ರಿ. ನಿಮ್ಗೆ ಕಬ್ಬಿನೊಳಗೆ ಭಾಳ ಅಂದ್ರೆ ಭಾಳ ಅನುಕೂಲ ಆಗ್ತೈತೆ. ಅಂದ್ರೆ ಕಬ್ಬಿನ ಇಳುವರಿ ಯಾವ ರೀತಿ ಎಕರೆಗೆ ನೀವು 50-60 ಟನ್ ಕಬ್ಬು ಬೆಳೆಯುವಂಥ ರೈತರು ಯಾವ ರೀತಿ 80-90 ಟನ್ ಬೆಳಿಬೇಕು ಅನ್ನೋದು ಭಾಳ ಅಂದ್ರೆ ಭಾಳ ಪ್ರತಿಯೊಂದು ಮಾಹಿತಿ ತಿಳಿಸ್ಕೊಡ್ತಾ ಇರ್ತೀವಿ. ನಿಮಗೆ ಭಾಳ ಅಂದ್ರೆ ಭಾಳ ಅನುಕೂಲ ಆಗ್ತೈತಿ ಅಂತ ಹೇಳ್ತಾ, ಹಾಗೆ ಈ ಒಂದು ವಿಡಿಯೋ ಯಾವ ರೀತಿ ನಿಮ್ಗೆ ಉಪಯೋಗ ಆಯಿತು ಅಂತೇಳಿ ಕಮೆಂಟ್ ಬಾಕ್ಸ್ದಾಗ ಒಂದು ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ಮತ್ತು ರೈತ ಬಂದವರಿಗೆ ನಿಮ್ಗೆ ಯಾವ ರೀತಿ ವಿಡಿಯೋ ಮಾಡಬೇಕು ಅಂದ್ರೆ ಯಾವ ಒಂದು ವಿಷಯದ ಬಗ್ಗೆ ವಿಡಿಯೋ ಮಾಡ್ಬೇಕಂತೇಳಿ ಒಂದು ಕಮೆಂಟ್ ಹಾಕ್ರಿ, ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.